ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಮೊಳಕೆ ಹುಳ್ಳಿಕಾಳು ಸಾರು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಮೊಳಕೆ ಹುಳ್ಳಿಕಾಳು ಸಾರು ಅಂದರೆ ನಮಗೆಲ್ಲರಿಗೂ ತುಂಬ ಸ್ಪೆಷಲ್ ಸಾರು. ಯಾಕಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಮೈಗೆ ತುಂಬ ಒಳ್ಳೆಯದು. ಇನ್ನೊಂದು ಈ ವೆದರ್ಗಂತೂ ಈ ಸಾರು ಬೇಕೇ ಬೇಕು. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟಾಗಿ ಮಾಡಬೇಕು. ತುಂಬ ಥರ ಮಾಡ್ಬೋದು, ಅದು ಟೇಸ್ಟಾಗಿ ಮಾಡ್ಬೋದು. ಅದನ್ನೇ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಮುದ್ದೆಗೂ ಸಾರಿಗೂ ಮಾಡಿದ್ದೀನಿ. ಚಪಾತಿಗಾದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನ್ ಸ್ಟಿಕ್ಕಿಗೆ. ನೀವು ಬೇಕಾದರೆ ಬಾಣಲಿಗೂ ಮಾಡ್ಕೋಬೋದು. ಈರುಳ್ಳಿ, ದಪ್ಪ ಈರುಳ್ಳಿ, 1-2 ಈರುಳ್ಳಿ, ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ. ಅದು ಟೇಸ್ಟಿಗೆ ತುಂಬ ಚೆನ್ನಾಗಿ ಬರುತ್ತಂತ ಸಾಂಬಾರು ಈರುಳ್ಳಿ ಹಾಕೋದು. ಈಗ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ 1 ಇಂಚು ಅಷ್ಟು ಶುಂಠಿ ಸೇರಿಸಿದ್ದೀನಿ, ಮತ್ತು ಬೆಳ್ಳುಳ್ಳಿಗಿಂತ ಇದಕ್ಕೆ ಶುಂಠಿ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಬೇಕು. ಬರೀ ಇದನ್ನು ಮಾತ್ರ ನಾವು ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮಾತ್ರ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ ಇದು 3 ಫ್ರೈ ಮಾಡ್ತಾ ಒಂದು ಸ್ಮೆಲ್. ಅದರಲ್ಲೂ ಜಾಸ್ತಿ ಸ್ಮೆಲ್ ಬರೋದಾದರೆ, ಚೆನ್ನಾಗಿ ವಾಸನೆ ಘಮ ಅಂದರೆ ಈರುಳ್ಳಿ ಫ್ರೈ ಮಾಡಿದ್ರೆ ಒಂಥರ ಸ್ಮೆಲ್ಲು. ನಿಮ್ಗೆ ಸಾರಿಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ತೆಂಗಿನಕಾಯಿ. ನಾನು 1 ಓಲಲ್ಲಿ ಅರ್ಧ ಹಾಕಿದ್ದೀನಿ. 1-2 ಚಕ್ಕೆ, 1 ಏಲಕ್ಕಿ, 1 4 ಲವಂಗ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ ಇದೆಲ್ಲ ಸೇರಿಸಿರೋದು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಯಿತು. ಮಿಕ್ಸಿ ಜಾರ್ಗೆ ಸೇರಿಸಿ ಅದಕ್ಕೆ ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಷ್ಟು ಸಾರಿನ ಪುಡಿ ಸೇರಿಸ್ಕೊಳ್ಳೋಣ. ನನಗಿಷ್ಟು ಬೇಕು 1.5 ಟೇಬಲ್ ಸ್ಪೂನು ಅಷ್ಟು ಸೇರಿಸಿ ಅದನ್ನು ನೈಸಾಗಿ ರುಬ್ಕೊಂಡ್ರೆ ಸಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಒಗ್ಗರಣೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಇಡೋಣ ಅಂತ ಎಣ್ಣೆ 1-2 ಟೇಬಲ್ ಸ್ಪೂನ್ ಹಾಕಿ, ಸಾಸಿವೆ. ಇದಕ್ಕೆ ನಾನು ಮತ್ತೆ ಈರುಳ್ಳಿ ಎಲ್ಲ ಸೇರಿಸಲ್ಲ, ಯಾಕಂದರೆ ಫಸ್ಟೇ ಅದನ್ನು ಹುರಿದ್ಬಿಟ್ಟು ಸೇರಿಸಿದ್ದೀವಲ್ಲ ರುಬ್ಬಕ್ಕೆ. ಅದರಿಂದ ಕರಿಬೇವು ಮಾತ್ರ ಒಂದು ಸ್ವಲ್ಪ ಸೇರಿಸಿ ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ನೈಸಾಗಿ ರುಬ್ಕೋಬೇಕು ಮಸಾಲಾನ. ನೀವು ತರ್ತರಿಯಾಗಿ ರುಬ್ಕೋಬೇಡಿ, ನೈಸಾಗಿದ್ರೇ ಅದು ಸಾರು ಟೇಸ್ಟು ಚೆನ್ನಾಗಿ ಬರೋದು. ರುಚಿಯಾಗಿರಬೇಕಾದ್ರೆ ನೀವು ನೈಸಾಗಿ ರುಬ್ಕೋಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಫಸ್ಟೇ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಿ. ತೆಂಗಿನಕಾಯಿ ಮಾತ್ರ ಫ್ರೈ ಆಗಿಲ್ಲ, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಅದರಿಂದ ಒಂದು 5 ನಿಮಿಷ ಸಾಕು. ಸಿಮ್ಮಲ್ಲಿ ಅಥವಾ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿ. ಎಣ್ಣೆ ಒಂದು ಸ್ವಲ್ಪ ಸೈಡಿಗೆ ಬಿಡೋ ತನಕ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಮಸಾಲಾನ. ಅರಿಶಿನ ಪುಡಿ ಯಾವಾಗಲೇ ಸೇರಿಸಿಲ್ಲ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸುತ್ತಲೂ ಕಪ್ಪಗಾಗಿದೆ. ಈಗ ಹುಳ್ಳಿಕಾಳು ಮೊಳಕೆ ಬಂದಿರೋದು. ಇದು ನಾನು ಮನೆಯಲ್ಲೇ ಮಾಡಿದ್ದು, ಆದರೆ ವೀಡಿಯೋ ತೆಗೆದಿಲ್ಲ. ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ಉದ್ದುದ್ದಕ್ಕೆ ಮೊಳಕೆ ಬಂದಿದೆ. ಇದು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಅದು ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುಳ್ಳಿಕಾಳು ಸೇರಿಸ್ಕೊಳ್ಳೋಣ. ಹುಳ್ಳಿಕಾಯಿ ಮತ್ತು ತರಕಾರಿ, ಹುಳ್ಳಿಕಾಳು ಮತ್ತು ತರಕಾರಿಗಳೆಲ್ಲ ಇವಾಗ ಸೇರಿಸ್ಕೊಳ್ಳೋಣ. ಈ ಜೊತೆಗೆ ಹಾಕೋ ತರಕಾರಿ ಅಂದರೆ ಬದನೆಕಾಯಿ, ಆಲೂಗಡ್ಡೆ ಮಾತ್ರ. ಆಲೂಗಡ್ಡೆ ಸಿಪ್ಪೆ ತೆಗಿಯಲ್ಲ, ಹಂಗೆ ತೊಳೆದ್ಬಿಟ್ಟು ಹಾಕೋದು. ಬಿಳಿ ಬದನೆಕಾಯಿ ಇತ್ತು ಇವತ್ತು, ಚೆನ್ನಾಗಿತ್ತು ಫ್ರೆಶ್ಶಾಗಿ. ಅದನ್ನು ಒಂದು 1/4 ಕೆ ಜಿ ಆಲೂಗಡ್ಡೆ, ಒಂದು 1/4 ಕೆ ಜಿ, ಒಂದು ಟೊಮೊಟೊ ದಪ್ಪದು 1-2 ಟೊಮೊಟೊ ಕಟ್ ಮಾಡಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಬಿಟ್ಕೊಳ್ಳಿ, ಜಾಸ್ತಿ ಬಿಡೋಕ್ಕೆ ಹೋಗ್ಬಿಡಿ, ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರೇ ಸೇರಿಸ್ತಾ ಇದ್ದೀನಿ ನಾನು.
ಈಗ ನೀರೆಲ್ಲ ಸೇರಿಸಿದ್ಮೇಲೆ ನಿಮ್ಗೆ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ನೀರು ಜಾಸ್ತಿ ಇದೆ ಅಂದರೆ ಸೇರ್ಸೋಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಮತ್ತೆ ಸೇರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸರಿಯಾಗಿದೆ ಅಂದರೆ ಸೇರ್ಸೋಕ್ಕೆ ಹೋಗಬೇಡಿ. ಇನ್ನೊಂದು ಏನಂದರೆ ಈ ಸಾರು ನಾವು ಹೆಂಗೆ ಮಾಡಿದ್ರು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಅದರಿಂದ ಒಂದು ಸ್ವಲ್ಪ ನೋಡಿಕೊಂಡು ನೀರು ನೀವು ಹಾಕಬೇಕು. ತುಂಬಾ ಹಾಕಿದ್ರೆ ರಸ ಥರ ಬರುತ್ತೆ, ಸೂಪ್ ಥರ. ಸಾರಿಗಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ಈಗ ಒಂದು 4 ವಿಸಿಲ್ ಇಡೋಣ. ಎಲ್ಲ ಹಾಕಿದ್ದಾಯಿತು, ಉಪ್ಪು ಖಾರ ಎಲ್ಲ ರೆಡಿಯಾಗಿದೆ. ಅದರಲ್ಲೇ ಒಂದು 4 ವಿಸಿಲ್. ಈಗ ಮೊಳಕೆ ಕಾಳು ರೆಡಿಯಾಗಿದೆ ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಘಮ ಚೆನ್ನಾಗಿ ಬರ್ತಾಯಿದೆ. ಮಸಾಲ, ಚಕ್ಕೆ, ಲವಂಗ ಎಲ್ಲ ಸೇರಿಸಿದ್ದೀವಲ್ಲ, ಮತ್ತು ಈರುಳ್ಳಿ ಫ್ರೈ ಮಾಡಿರೋದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಮುದ್ದೆಗೆ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿ ಆಗುತ್ತೆ. ಹುಳ್ಳಿಕಾಳು ಸಾರು ಮಾತ್ರ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಹೆಂಗೆ ಮಾಡೋದು ಗಟ್ಟಿ ಆಗುತ್ತೆ. ಮೊಳಕೆ ಹುಳ್ಳಿಕಾಳು ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಾರು. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ.